ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಸೊಪ್ಪು ಸಾರು ಮಾಡೋಣ. ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಮೊದಲಿಗೆ 4 ಥರ ಸೊಪ್ಪು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹೇಳ್ತೀನಿ ಏನೇನು ಅಂತ. ತುಂಬ ಚೆನ್ನಾಗಿತ್ತು ಈ ಸೊಪ್ಪು, ಟೇಸ್ಟಾಗಿ ಬಂದಿತ್ತು. ಸಾಂಬಾರು ಮಾತ್ರ ಇಲ್ಲ, ಹಳ್ಳಿ ಸೊಪ್ಪು ತಂದಿದ್ರು ನೋಡಿ. ಇಲ್ಲಿ ಅವರೆಬೇಳೆ, ಇದು ಅವರೆಬೇಳೆ. ಇದು ನೋಡಿ ಹಸುಂಡೆ ಕಾಳು ಸ್ವಲ್ಪ, ಇದು ಚಿಲ್ಕ, ಹೆಸ್ರು ಕಾಳು ಚಿಲ್ಕ ಅಂತ ಬರುತ್ತೆ ಅದು. ಇದು ನೋಡಿ ತೊಗರಿಬೇಳೆ, ಮಾಮೂಲಿ ಸಾರೆಲ್ಲ ಮಾಡ್ತೀವಲ್ಲ ಅದು. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಒಂದು 8 ಹಸಿಮೆಣ್ಸಿನ್ಕಾಯಿ, 2 ಈರುಳ್ಳಿ, ಒಂದು 3 ಟೊಮೆಟೊ. ಮೊದಲಿಗೆ ಕುಕ್ಕರ್ಗೆ 4 ಥರ ಬೇಳೆ ಹಾಕ್ಕೊಳ್ಳೋಣ. ಚೆನ್ನಾಗಿ ತೊಳ್ಕೊಂಬರೋಣ ಫ್ರೆಂಡ್ಸ್. ಈ ಥರ ನಮ್ಮ ಅತ್ತೆ, ನಮ್ಮ ಅಮ್ಮ ಎಲ್ಲ ಇದೇ ಥರ ಮಾಡೋರು ಈ ಮೊಸಪ್ಪು ಸಾರನ್ನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಂಬಾರು. ಮುದ್ದೆಗೆ, ಅನ್ನಕ್ಕೆ, ದೋಸೆ, ಇಡ್ಲಿ ಪ್ರತಿಯೊಂದಕ್ಕೂ ಹೊಂದ್ಕೊಳ್ಳುತ್ತೆ ಈ ಸಾಂಬಾರು. ಒಮ್ಮೆ ಟ್ರೈ ಮಾಡಿ ನೀವು. 4 ಥರ ಬೇಳೆ ಹಾಕಿ, ಈಗ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. 2 ಈರುಳ್ಳಿ, 3 ಟೊಮೆಟೊ, ಒಂದು 8 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಅರಿಶಿನ, ಎಣ್ಣೆ ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ದನ್ನು 3 ವಿಸಿಲ್ ಬರ್ಸ್ಕೊಳ್ಳೋಣ. ಈ ಕಡೆ ಸೊಪ್ಪನ್ನ ಕುಕ್ಕರಲ್ಲಿ ಹಾಕೋದು ಬೇಡ, ತಪ್ಪಲೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ಕುಕ್ಕರಲ್ಲಿ ಹಾಕಿದ್ರೆ ರುಚಿ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಕುಕ್ಕರಲ್ಲಿ ಹಾಕಲ್ಲ, ಈ ಕಡೆ ತಪ್ಪಲೆಯಲ್ಲಿ ಬೇಯಿಸ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ. ಈಗ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಕ್ಲೋಸ್ ಮಾಡಿ ಇದನ್ನು ಒಂದು 3 ವಿಸಿಲ್ ಬರ್ಸ್ಕೊಳ್ಳೋಣ. ತುಂಬ ಉರಿ ಇಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಮಧ್ಯಮ ಉರಿಲಿ ಇಟ್ಕೊಳ್ಳಿ. ನೋಡಿ ಈಗ ತಪ್ಪಲೆಯಲ್ಲಿ ಸೊಪ್ಪು ಬೇಯಿಸ್ಕೊತಾ ಇದ್ದೀನಿ. ಏನೇನು ಸೊಪ್ಪು ಅಂದರೆ ಇದು ಪಾಲಕ್ಕು, ಚಕ್ಕೊತ್ತ, ಸಬ್ಬಕ್ಕಿ, ಮೆಂತ್ಯ, ಸ್ವಲ್ಪ ಚಿಲ್ಕರವೆ ಸೊಪ್ಪು ಮತ್ತು ಸ್ವಲ್ಪ ದಂಟಿನ ಸೊಪ್ಪು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ. ಒಮ್ಮೆ ಟ್ರೈ ಮಾಡಿ ಇದನ್ನು. ಈಗ ಒಂದು 6ರಿಂದ 7 ನಿಮಿಷ ಈ ಸೊಪ್ಪನ್ನು ಬೇಯಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಒಂದು 7 ನಿಮಿಷ ಮಧ್ಯಮ ಉರಿಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಅಷ್ಟು ಬೇಗ ಆ ಕಡೆ ಕೂಗ್ಬಿಡುತ್ತೆ. ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಇದಾಗೆ ನುಣ್ಣಗೆ ಬೆಂದಿತ್ತು ಫ್ರೆಂಡ್ಸ್, ಚೆನ್ನಾಗಿ ಬೆಂದಿತ್ತು. ಈ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಎತ್ಕೊಂಡ್ಬಿಡೋಣ. ನಾವು ಮ್ಯಾಶ್ ಮಾಡೋದೇ ಬೇಡ, ಅಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ. ಸೊಪ್ಪು ಅಷ್ಟೇ ನೋಡಿ ಈ ಥರ ಬೆಂದಿತ್ತು. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸುಮ್ಮನೆ ಪಲ್ಸ್ ಮೋಡಲ್ಲಿ ಒಂದು ಸೆಕೆಂಡು ಬೇಡ, ಸುಮ್ಮನೆ ಪಲ್ಸ್ ಮೋಡಲ್ಲಿ ಒಂದು ಸೆಕೆಂಡ್ ಹಾಕಿ ನೋಡಿ ಈ ಥರ ದಪ್ಪ ಥರ ರುಬ್ಕೊಳ್ಳೋಣ. ಯಾಕಂದರೆ ಒಳಕಲ್ಲಲ್ಲಿ ರುಬ್ಬಕ್ಕೆ ಒಳಕಲ್ಲಿಲ್ವಲ್ಲ. ಸ್ವಲ್ಪ ಧನಿಯಾ ಪೌಡ್ರು, ಸ್ವಲ್ಪ ಅಚ್ಕಾರದ ಪುಡಿ. ನಮ್ಮ ಅತ್ತೆ ಅಮ್ಮ ಎಲ್ಲ ಕಾಯೆಲ್ಲ ಹಾಕೋರು, ತೆಂಗಿನಕಾಯಿ. ನಾನು ತೆಂಗಿನಕಾಯಿ ಹಾಕಿಲ್ಲ ಫ್ರೆಂಡ್ಸ್. ಇಲ್ಲಿ ನಮ್ಮ ಮನೇಲಿ ತೆಂಗಿನಕಾಯಿ ತಿನ್ನಲ್ಲ. ಇನ್ನೆಲ್ಲನೂ ಹಾಕಿದ್ದೀನಿ, ಅವ್ರ ಥರನೇ ಮಾಡ್ತಾಯಿದ್ದೀನಿ. ಅವ್ರು ತೆಂಗಿನಕಾಯಿ ಹಾಕೋರು, ನಾನು ತೆಂಗಿನಕಾಯಿ ಹಾಕ್ತಾಯಿಲ್ಲ. ನೋಡಿ ಇದು ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಂದೇ ಒಂದು ಒಣಮೆಣ್ಸಿನ್ಕಾಯಿ, ಒಂದು ಚಿಕ್ಕ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡೀಲಿ. ಈಗ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ. ಈರುಳ್ಳಿ ಚೆನ್ನಾಗಿ ಕೆಂಪಾಗಲಿ, ಒಗ್ಗರಣೆಯಲ್ಲಿ ಚೆನ್ನಾಗಿ ರುಚಿ ಬರುತ್ತೆ ಸಾರು. ತುಂಬ ಟೇಸ್ಟಾಗಿತ್ತು ಈ ಸಾರು. ನೀವು ಒಮ್ಮೆ ಟ್ರೈ ಮಾಡಿ. ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಟೇಸ್ಟಿಗೋಸ್ಕರ. ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಇದನ್ನು ಚೂರೇ ಚಿಟಿಕೆ ಅರಿಶಿನ ನೋಡಿ ಈ ಥರ ಹಾಕ್ಬಿಡೋಣ ಸಾಂಬಾರಿಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ತುಪ್ಪ ಹಾಕ್ಕೊಂಡು ಅನ್ನ ಊಟ ಮಾಡ್ತಿದ್ರೆ ಇನ್ನೂ ಮಾಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.